ನಾವಿವತ್ತು ಟಾಟಾ ಟಿಯಾಗೋ ಇವಿ ಕಾರ್ನ ರಿವ್ಯೂ ಮಾಡ್ತಾ ಇದೀವಿ. ಕರ್ನಾಟಕದಲ್ಲಿ ಈಗ ರೋಡ್ ಟ್ಯಾಕ್ಸ್ ಇಲ್ದಿರೋದಕ್ಕೆ ಅದನ್ನು ಒಂದು ಅಡ್ವಾಂಟೇಜ್ ಆಯ್ತು ನಿಮ್ಗೆ. That was one big advantage. Ex-showroom price ಮೇಲೆ typically Karnataka road tax is probably one of the highest in the country. So that is a big ಪ್ಲಸ್ amount ಅಲ್ಲಿ. ಸದ್ಯಕ್ಕೆ ಇದರಲ್ಲಿ zero road tax ಇದೆ. ರನ್ನಿಂಗ್ ಕಾಸ್ಟ್ ಆಬ್ವಿಯಸ್ಲಿ ತುಂಬಾ ಕಮ್ಮಿ ಇರುತ್ತೆ, ಬಟ್ 1 ಕಿಲೋಮೀಟರ್ಗೆ ನೀವು ಟ್ರ್ಯಾಕ್ ಮಾಡಿರೋ ಪ್ರಕಾರ ಎಷ್ಟು ಬೀಳ್ಬೋದು? 80 ಪೈಸಾ is the running cost. ಅದ್ರ ಮೇಲೆ ಸರ್ವಿಸ್ ಚಾರ್ಜ್ ಎಷ್ಟು? ಸರ್ವಿಸಿಂಗ್ ಸುಮ್ನೆ ನಾಮಕಾವಸ್ತೆ, ಯಾಕಂದ್ರೆ ಇದು ಬ್ಯಾಟ್ರಿಗೆ 1,60,000 ಕಿಲೋಮೀಟರ್ ವಾರಂಟಿ ಇದೆ. ಯಾವ ತರ ಇದೆ ರೇಂಜ್, ಹೆಂಗಿದೆ ಈ ಕಾರ್, ಎಷ್ಟು ಬರ್ತದೆ? ಆಕ್ಚುಲಿ ಕ್ಲೇಮ್ಡ್ ಎಷ್ಟೋ 225 ಏನೋ ಇದೆ, ಬಟ್ C75 ಅಂತ ಒಂದು ರೇಂಜ್ ಕೊಡ್ತಾರೆ. ದಟ್ ಇಸ್ ಪ್ರೆಟಿ ಮಚ್ ಆಕ್ಯುರೇಟ್. ಐ ಥಿಂಕ್ ಇದಕ್ಕೆ 168 ಏನೋ ಇದೆ ಆ ರೇಂಜ್. ಸೊ ನಾನು ಡ್ರೈವ್ ಮಾಡಿದಾಗ ನಾರ್ಮಲಿ ನಂಗೆ ಅರೌಂಡ್ 175 ಬರುತ್ತೆ ವಿತೌಟ್ AC. ಇದು ಚಾರ್ಜಿಂಗ್ ಟೈಮ್ ಅಂದ್ರೆ ನಾರ್ಮಲ್ ಆಗಿ ಎಷ್ಟು ಟೈಮ್ ಆಗುತ್ತೆ ಫುಲ್ ಚಾರ್ಜ್? ಸೊ ಟಿಪಿಕಲಿ ಅರೌಂಡ್ 7.5 8 hours ಅಂತ ಕೊಡ್ತಾರೆ. 7. ಬಟ್ ಬಿಕಾಸ್ ನಾನು ಝೀರೋ ಯಾವತ್ತೂ ಬರ್ಸಿಲ್ಲ, ಮೋಸ್ಟ್ಲಿ 20-25 ನಲ್ಲೇ ಚಾರ್ಜ್ ಹಾಕ್ಬಿಡ್ತೀನಿ. ಸೊ 20 ಇದ್ದಾಗ ಚಾರ್ಜ್ ಹಾಕಿದ್ರೆ ಅರೌಂಡ್ 5.5 hours ಒಳಗಡೆ 100 ಆಗ್ಬಿಡುತ್ತೆ. ಚಾರ್ಜರು ಇದೆ, ನಾರ್ಮಲ್ ಚಾರ್ಜರು ಇದೆ. ಸೊ ಇದು ನಾರ್ಮಲ್ ಚಾರ್ಜರ್ ಇರೋದು ತೋರಿಸ್ತೀನಿ. ಇದು ಹೊರಗಡೆ ಫಾಸ್ಟ್ ಚಾರ್ಜ್ DC ಇರತ್ತಲ್ಲ, ಅದು ಹಾಕಿದ್ರೆ 56 ಮಿನಿಟ್ಸ್ ಏನೋ ಕ್ಲೇಮ್ ಮಾಡಿದ್ರೆ ಫುಲ್ ಆಗುತ್ತೆ. ಇದು ಒನ್ ಅದರ್ ಥಿಂಗ್ ಇಸ್ ಬೂಟ್ ಸ್ಪೇಸ್ ಏನ್ ಜಾಸ್ತಿ ಕಾಂಪ್ರಮೈಸ್ ಇಲ್ಲ, ಏನಿಲ್ಲ, ಎಲ್ಲ ನಾರ್ಮಲ್ ಹೆಂಗಿತ್ತು ಅದೇ ಇದೆ. ಸೊ ದಿಸ್ ಇಸ್ ದಿ ಚಾರ್ಜರ್ ಗನ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಎಕ್ಸ್ಟ್ರಾ ಬೈ ಮಾಡೋದು ಏನು ಇಲ್ಲ? ಇಲ್ಲ, ಎವ್ರಿಥಿಂಗ್ ಕಮ್ಸ್ ವಿತ್ ದ ಕಾರ್ ಓನ್ಲಿ. ಅಗೇನ್ ಸರ್ಪ್ರೈಸ್.